ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾರತದ ಅಂಚೆ ಇಲಾಖೆಯಲ್ಲಿ ಮತ್ತೊಂದು ಹೊಸ ಅಧಿಸೂಚನೆ ಹೊರಡಿಸಲಾಗಿದೆ. 2024ರ ನೇಮಕಾತಿಯನ್ನು ಘೋಷಿಸಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 1066 ಪೋಸ್ಟ್ಗಳಿಗೆ ಅರ್ಜಿ ಕರೆಯಲಾಗಿದೆ. ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಭರ್ತಿ ಮಾಡಬೇಕಾಗಿದೆ. ಇವುಗಳ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಎಷ್ಟು ವಯೋಮಿತಿ ಇರಬೇಕು, ಅವರ ಎಜುಕೇಷನ್ ಏನು, ಅರ್ಜಿ ಶುಲ್ಕ, ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ತುಂಬ ಜನ ವೆಯ್ಟ್ ಮಾಡ್ತಂತದ್ದ ಅಂಚೆ ಇಲಾಖೆಯ ಅಧಿಸೂಚನೆ. ಒಟ್ಟು 1,10,000 ಪೋಸ್ಟ್ ಹುದ್ದೆಗಳು ಖಾಲಿ ಇರ್ತವೆ. ಅದರಲ್ಲಿ ಕರ್ನಾಟಕಕ್ಕೆ ಬಂದರೆ 1066 ಹುದ್ದೆಗಳಿದ್ದಾವೆ. ಇಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಇರುವುದಿಲ್ಲ. ಡೈರೆಕ್ಟ್ ಸಂದರ್ಶನದ ಮುಖಾಂತರ ಈ ಒಂದು ಹುದ್ದೆ ಭರ್ತಿ ಮಾಡಲಾಗ್ತದೆ. ಈ ಒಂದು ಹುದ್ದೆಗೆ ಸಂಬಳ ಅಂತ ಬಂದರೆ 18,000ದಿಂದ 81,000ವರೆಗೂ ಇರುತ್ತೆ. ಪ್ರತಿ ವರ್ಷ ನಿಮ್ಮ ಒಂದು ಸಂಬಳ ರೈಸ್ ಆಗ್ತಿರುತ್ತೆ. ವರ್ಷಕ್ಕೊಮ್ಮೆ ನಿಮ್ಮ ಸಂಬಳ ರೈಸ್ ಆಗ್ತಾನೆ ಇರುತ್ತೆ. ಕರ್ನಾಟಕ ಪೋಸ್ಟ್ ಆಫೀಸ್ ಹುದ್ದೆ 2024 ಅಧಿಸೂಚನೆ. ಇಲಾಖೆಯ ಹೆಸರು ಭಾರತೀಯ ಅಂಚೆ ಇಲಾಖೆ. ಖಾಲಿ ಹುದ್ದೆಗಳು GDS ಮತ್ತು MTS ಯಾವುದೇ ವಿವಿಧ ಪೋಸ್ಟ್ಗಳು. ಒಟ್ಟು ಪೋಸ್ಟ್ಗಳು 1066ಗಳು ಲಭ್ಯವಿದೆ. ಇನ್ನು ವಯೋಮಿತಿಗೆ ಬರೋದಾದರೆ ಕನಿಷ್ಠ ವಯಸ್ಸು 18 ವರ್ಷಗಳಾಗಿರಬೇಕು, ಗರಿಷ್ಠ ವಯಸ್ಸು 45 ವರ್ಷಗಳು. ಆದರೆ ಇಲ್ಲಿ ವಯೋಮಿತಿ ಸಡಿಲಿಕೆ ಇರುವುದರಿಂದ OBC ಅಭ್ಯರ್ಥಿ 3 ವರ್ಷ ವಯೋಮಿತಿ ಸಡಿಲಿಕೆ ಮತ್ತು SCಗೆ 5 ವರ್ಷ ಸಡಿಲಿಕೆ. ವಿದ್ಯಾರ್ಥಿಗೆ ಬರೋದಾದರೆ ಅಭ್ಯರ್ಥಿಗಳು 10ರಿಂದ 12ನೇ ತರಗತಿನ ಉತ್ತೀರ್ಣರಾಗಿರಬೇಕು. ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದ ಬಳಿ ತನ್ನ ವಿದ್ಯಾರ್ಥಿನ ಹೊಂದಿರಬೇಕು. ಇನ್ನು ಅರ್ಜಿ ಶುಲ್ಕ ಸಂಬಂಧಪಟ್ಟಂತೆ ಬರೋದಾದರೆ ಸಾಮಾನ್ಯ ಅಭ್ಯರ್ಥಿ OBC ಅಭ್ಯರ್ಥಿಗೆ 100 ಶುಲ್ಕ ಕಟ್ಟಬೇಕಾಗ್ತದೆ ಮತ್ತು SC STಗೆ ಅರ್ಜಿ ಶುಲ್ಕವಿರುವುದಿಲ್ಲ. ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಮತ್ತು ಆನ್ಲೈನ್ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಆನ್ಲೈನ್ ಪಾವತಿ ಮೋಡ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಪಾವತಿ ಮೂಲಕ ಈ ಶುಲ್ಕವನ್ನು ನೀವು ಕಟ್ಟಬೇಕಾಗುತ್ತೆ. ನಿರ್ದಿಷ್ಟವಾಗಿ ದಿನಾಂಕವನ್ನು ಬಿಡಲಾಗಿಲ್ಲ. ಈ ದಿನಾಂಕ ಆದಷ್ಟು ಬೇಗ ಬಿಡಲಾಗ್ತದೆ. ಇದೊಂದು ಶಾರ್ಟ್ ನೋಟಿಸ್ ಆಗಿದೆ. ಸ್ನೇಹಿತರೆ, ನಿಮ್ಮ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ದಿನಾಂಕವನ್ನು ಇದು ಆದಷ್ಟು ಬೇಗ ಬಿಡಲಾಗುತ್ತದೆ. ಇದೊಂದು ಶಾರ್ಟ್ ನೋಟಿಸ್ ಆಗಿದೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.